ನೀವು ರಾತ್ರಿ ಆಕಾಶದ ಉತ್ಸಾಹಿ ಎಂದು ಆಶಿಸುತ್ತಾ ಒಂದು ಸಣ್ಣ ಮೌಲ್ಯಮಾಪನವನ್ನು ಪರಿಶೀಲಿಸುವ ಮೂಲಕ ನೀವು ಎಷ್ಟು ಕಲಿತಿದ್ದೀರಿ ಎಂದು ನೋಡೋಣ. ಈಗ ಇಲ್ಲೊಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದು? ಇದಕ್ಕೆ ನಿಮ್ಮ ಅನಿಸಿಕೆಗಳೇನು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಬಹುದು. ಈಗ ಈ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸೋಣ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ಅಳೆಯಲು ನಮಗೆ 3 ಮುಖ್ಯ ವಿಷಯಗಳ ಅರಿವಿರಬೇಕು. ಅವುಗಳೇನೆಂದರೆ, ವಿದ್ಯಾರ್ಥಿಗಳು ಏನನ್ನು ತಿಳಿದಿರಬೇಕು ಅಥವಾ ಏನನ್ನು ಮಾಡಲು ಸಾಧ್ಯವಾಗಬೇಕು, ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಮತ್ತು ಕಲಿಕೆಯನ್ನು ಹೇಗೆ ಅಳೆಯಲಾಗುತ್ತದೆ. ಈ 3 ಅಂಶಗಳನ್ನು ಅರಿತುಕೊಂಡ ನಂತರ ಮೌಲ್ಯಮಾಪನ ಮಾಡುವುದು ಸುಲಭ. ಮೌಲ್ಯಮಾಪನ ಮಾಡಲು ಪ್ರಶ್ನೆ ಪತ್ರಿಕೆಯನ್ನು ಸೃಜಿಸಲು ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನು ಉಪಯೋಗಿಸಿದಾಗ ಮೌಲ್ಯಮಾಪನವನ್ನು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯು ತರಗತಿಗಳ ಮೂಲಕ ವಿದ್ಯಾರ್ಥಿಗಳು ಪಡೆಯುವ ಜ್ಞಾನವನ್ನು ಪರಿಶೀಲಿಸಲು ಸಹಾಯಕವಾಗುವ ಚೌಕಟ್ಟಾಗಿದೆ. ಈ ಚೌಕಟ್ಟಿನಲ್ಲಿ ಮೌಲ್ಯಮಾಪನ ಮಾಡಿದಾಗ ವಿದ್ಯಾರ್ಥಿಗಳು ತಮಗೆ ಗ್ರಹಿಸಲು ಕಷ್ಟಕರವಾಗಿರುವ ವಿಷಯಗಳನ್ನು ಮತ್ತು ಹೊಸ ಜ್ಞಾನವನ್ನು ಬಳಸಲು ಸಿದ್ಧರಾಗಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಹಂತಗಳು ಹೀಗಿವೆ. ಸ್ಮರಣೆ ಅಂದರೆ ಸತ್ಯಾಂಶ ಮತ್ತು ಮೂಲ ಪರಿಕಲ್ಪನೆಗಳನ್ನು ಮನನ ಮಾಡಿಕೊಳ್ಳುವುದು. 2ನೇ ಹಂತ ತಿಳುವಳಿಕೆಯಲ್ಲಿ ಕಲ್ಪನೆಗಳು ಅಥವಾ ಪರಿಕಲ್ಪನೆಗಳನ್ನು ವಿವರಿಸುವರು. ಮುಂದಿನ ಹಂತ ಅಂದರೆ ಅನ್ವಯದಲ್ಲಿ ಹೊಸ ಸಂದರ್ಭಗಳಲ್ಲಿ ಮಾಹಿತಿಯನ್ನು ಬಳಸುವರು. ಮುಂದಿನ ಹಂತ ವಿಶ್ಲೇಷಣೆ. ಇದರಲ್ಲಿ ಆಲೋಚನೆ ಅಥವಾ ಕಲ್ಪನೆಗಳ ನಡುವಿನ ಸಂಪರ್ಕವನ್ನು ಕಲ್ಪಿಸುವರು. ಹಾಗೆ ಮುಂದಿನ ಹಂತ ಮೌಲ್ಯಮಾಪನ. ಇದರಲ್ಲಿ ನಿಲುವು ಅಥವಾ ನಿರ್ಧಾರವನ್ನು ಸಮರ್ಥಿಸುವುದು. ಮತ್ತು ಕೊನೆಯ ಅಂಶ ರಚನೆ. ಇದು ನೂತನ ಅಥವಾ ಸ್ವಕಾರ್ಯವನ್ನು ಮಾಡಿ ತೋರಿಸುವುದು. ಈಗ ಇಲ್ಲೊಂದು ಪ್ರಶ್ನೆ ಇದೆ. ಸೌರವ್ಯೂಹ ವಿಷಯದ ಕುರಿತು ನೀವು ಬ್ಲೂಮ್ಸ್ ಟ್ಯಾಕ್ಸಾನಮಿಯ 2ನೇ ಹಂತ ಅಂದರೆ ತಿಳುವಳಿಕೆ ಮಟ್ಟದ ಪ್ರಶ್ನೆಯನ್ನು ರಚಿಸಬಹುದೇ? ನೀವು ರಚಿಸಿದ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಪಾಠ ಆಧಾರಿತ ಮೌಲ್ಯಮಾಪನ ಮಾಡಲು ಕೆಲವು ಸೂಚನೆಗಳನ್ನು ನೋಡೋಣ. ಕಲಿಕಾ ಫಲವನ್ನು ಆಯ್ಕೆ ಮಾಡಿ ಅದರ ಪ್ರಮುಖ ಪರಿಕಲ್ಪನೆಗಳನ್ನು ಗುರುತಿಸಿ ಅವುಗಳನ್ನು ವ್ಯಾಖ್ಯಾನಿಸಿ. 1 ಅಥವಾ 1ಕ್ಕಿಂತ ಹೆಚ್ಚು ವಿಧದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ. ಉದಾಹರಣೆಗೆ ಬಹು ಆಯ್ಕೆಯ ಪ್ರಶ್ನೆಗಳು, ಚಿಕ್ಕ ವಿವರಣಾತ್ಮಕ ಪ್ರಶ್ನೆಗಳು ಮತ್ತು ಪ್ರಾಯೋಗಿಕವಾಗಿ ಅವಲೋಕಿಸುವ ಚಟುವಟಿಕೆಗಳು, ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಬಳಸಿ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಪ್ರಕಾರ ಪ್ರಶ್ನೆಗಳನ್ನು ರಚಿಸಿ ಪರಿಣಾಮಕಾರಿ ಮೌಲ್ಯಮಾಪನಕ್ಕಾಗಿ ಬ್ಲೂಮ್ಸ್ನ ಬೇರೆ ಬೇರೆ ಹಂತಗಳನ್ನು ಅವಶ್ಯವಾಗಿ ಸೇರಿಸಿ. ನಿತ್ಯ ಜೀವನದ ಅನ್ವಯಿಕೆಗಳನ್ನು ಸೇರಿಸಿ. ವಿದ್ಯಾರ್ಥಿಗಳಿಗೆ ಪರಿಚಯಿತವಾದ ಉದಾಹರಣೆಗಳನ್ನು ಬಳಸಿ. ಸರಳ ಭಾಷೆಯನ್ನು ಬಳಸಿ. ಈಗ ಪ್ರಶ್ನೆಗಳ ವಿಧಗಳನ್ನು ನೋಡೋಣ. ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ಈ ವಿಧಗಳಲ್ಲಿ ಕೇಳಬಹುದು. ಕೆಳಗಿನವುಗಳನ್ನು ಹೆಸರಿಸಿ, ಬಿಟ್ಟ ಸ್ಥಳ ತುಂಬಿರಿ, 1 ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ, ಬಹು ಆಯ್ಕೆಯ ಪ್ರಶ್ನೆಗಳು. ಮತ್ತು 2 ಅಂಕೆಯ ಪ್ರಶ್ನೆಗಳನ್ನು 2 ವಾಕ್ಯಗಳಲ್ಲಿ ಉತ್ತರಿಸಿ, ವ್ಯತ್ಯಾಸಗಳನ್ನು ಬರೆಯಿರಿ ಹಾಗೂ ಹೊಂದಿಸಿ ಬರೆಯಿರಿ. ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳನ್ನು ಯಾವ ವಿಧದಲ್ಲಿ ಕೇಳಬಹುದು ಎಂಬುದನ್ನು ನೋಡೋಣ. 3 ಅಂಕದ ಪ್ರಶ್ನೆಗಳನ್ನು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ, ಹೊಂದಿಸಿ ಬರೆಯಿರಿ, ಟಿಪ್ಪಣಿ ಬರೆಯಿರಿ ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿ. ಇಂಥ ಪ್ರಶ್ನೆಗಳನ್ನ ಕೇಳಬಹುದು. ಮುಂದಿನ ಪ್ರಶ್ನೆಯ ವಿಧ 4 ಅಂಕದ ಪ್ರಶ್ನೆ. ಇದರಲ್ಲಿ ಹೊಂದಿಸಿ ಬರೆಯಿರಿ, ವಿವರಣಾತ್ಮಕ ಪ್ರಶ್ನೆ, ಸಾಂಖ್ಯಿಕ ಸಮಸ್ಯೆಗಳು ಮತ್ತು ಚಿತ್ರ ಬಿಡಿಸುವುದನ್ನು ಕೇಳಬಹುದು. ಈಗ ನಾವು 6ನೇ ತರಗತಿಯ ಪಾಠ ಭೂಮಿಯಿಂದ ಆಚೆಗೆ ಪಾಠದ ಮೌಲ್ಯಮಾಪನ ಹೇಗೆ ಮಾಡಬಹುದು, ಯಾವ ತರಹದ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ನೋಡೋಣವೇ? ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಬಿಟ್ಟ ಸ್ಥಳ ತುಂಬುವಂತಹ ಪ್ರಶ್ನೆಗಳನ್ನು ನಾವು ಇಲ್ಲಿ ಕೇಳಬಹುದು. ಉದಾಹರಣೆಗೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? 2ನೇ ಪ್ರಶ್ನೆ, ಹ್ಯಾಲಿ ಧೂಮಕೇತುವು ಕೊನೆಯ ಬಾರಿ 1986ರಲ್ಲಿ ಕಾಣಿಸಿಕೊಂಡಿದ್ದು, ಮುಂದೆ ಅದು ಕಾಣಿಸಿಕೊಳ್ಳುವ ವರ್ಷ ಯಾವುದು? ಮುಂದಿನ ಪ್ರಶ್ನೆ, ಗ್ರಹಗಳ ಸುತ್ತ ಪರಿಭ್ರಮಿಸುವ ಆಕಾಶಕಾಯಗಳನ್ನು ಏನೆಂದು ಕರೆಯುತ್ತಾರೆ? ಹಾಗಾದರೆ 2 ಅಂಕದ ಪ್ರಶ್ನೆಗಳನ್ನು
ಅತಿ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳನ್ನ ಕೇಳಬಹುದು. ಉದಾಹರಣೆಗೆ, ನಕ್ಷತ್ರ ಪುಂಜಗಳೆಂದರೇನು? 2 ಉದಾಹರಣೆಗಳನ್ನು ನೀಡಿ. 2ನೇ ಪ್ರಶ್ನೆ, ಇದಕ್ಕೆ ಕಾರಣ ಕೊಡಿ. ಶುಕ್ರ ಗ್ರಹವು ಸೂರ್ಯನಿಂದ ದೂರದಲ್ಲಿದ್ದರೂ ಬುಧ ಗ್ರಹಕ್ಕಿಂತಲೂ ಬಿಸಿಯಾಗಿದೆ. 3ನೇ ಪ್ರಶ್ನೆ, ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ? ಅದನ್ನು ಏಕೆ ಹಾಗೆ ಕರೆಯುತ್ತಾರೆ? ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು ಇಲ್ಲಿ ಕೇಳಬಹುದು. ಉದಾಹರಣೆಗೆ, ಸೌರವ್ಯೂಹದ ಸುಂದರವಾದ ರೇಖಾಚಿತ್ರವನ್ನು ಬಿಡಿಸಿ ಮತ್ತು ಗ್ರಹಗಳನ್ನು ಗುರುತಿಸಿ. 2ನೇ ಪ್ರಶ್ನೆ, ಸೂರ್ಯನ ಬಗ್ಗೆ ಒಂದು ಕಿರು ಟಿಪ್ಪಣಿಯನ್ನು ಬರೆಯಿರಿ. 3ನೇ ಪ್ರಶ್ನೆ, ಚಂದ್ರನ ಬಗ್ಗೆ ಒಂದು ಕಿರು ಟಿಪ್ಪಣಿಯನ್ನು ಬರೆಯಿರಿ. ಇಂತಹ ಹಲವಾರು ಪ್ರಶ್ನೆಗಳನ್ನು ನಾವು ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೇಳಬಹುದು. ಇದೀಗ ನಾವು ವಿಜ್ಞಾನದ ಮೂಲಕ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಹೇಗೆ ವೃದ್ಧಿಸಬಹುದು ಎಂಬುದನ್ನು ನೋಡೋಣವೇ? ಇಲ್ಲಿ ನಾವು ಚರ್ಚಿಸುತ್ತಿರುವ ಪ್ರಕ್ರಿಯೆ ಕೌಶಲ್ಯ ತೀರ್ಮಾನ ಅಂದರೆ ಇನ್ಫರೆನ್ಸ್. ಈಗ ವಿಜ್ಞಾನದ ಮೂಲಕ ಸಾಕ್ಷರತೆಯನ್ನು ಸಾಧಿಸಬಹುದಾದ ಚಟುವಟಿಕೆಯೊಂದನ್ನು ನೋಡೋಣ. ಈ ಚಟುವಟಿಕೆಯಲ್ಲಿ ಕೊಟ್ಟಿರುವ ಸೌರವ್ಯೂಹದ ಚಿತ್ರವನ್ನು ಗಮನಿಸಿ ನೀಡಿರುವ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ, ಸೂರ್ಯನಿಗೆ ಬಹಳ ಹತ್ತಿರವಿರುವ ಗ್ರಹ ಯಾವುದು? 2ನೇ ಪ್ರಶ್ನೆ, ಸೂರ್ಯನಿಂದ 5ನೇ ಗ್ರಹ ಯಾವುದು? 3ನೇ ಪ್ರಶ್ನೆ, ಯಾವ ಗ್ರಹವು ತನ್ನ ಸುತ್ತಲೂ ಉಂಗುರವನ್ನು ಹೊಂದಿದೆ? 4ನೇ ಪ್ರಶ್ನೆ, ನಾವು ಯಾವ ಗ್ರಹದಲ್ಲಿ ವಾಸಿಸುತ್ತಿದ್ದೇವೆ? ಮತ್ತು 5ನೇ ಪ್ರಶ್ನೆ, ಸೂರ್ಯನಿಂದ ಅತಿ ದೂರವಿರುವ ಗ್ರಹ ಯಾವುದು? ಇಂತಹ ಪ್ರಶ್ನೆಗಳನ್ನು ನೀಡಿರುವ ಚಿತ್ರದ ಆಧಾರದ ಮೇಲೆ ಉತ್ತರಿಸುವುದರಿಂದ ವೀಕ್ಷಣೆ ಮತ್ತು ಪ್ರಕ್ರಿಯೆ ಕೌಶಲ್ಯ ಬಲಗೊಳ್ಳುತ್ತದೆ. ಈಗ ವಿಜ್ಞಾನದ ಮೂಲಕ ಸಂಖ್ಯಾಜ್ಞಾನವನ್ನು ಸಾಧಿಸಬಹುದಾದ ಚಟುವಟಿಕೆಯೊಂದನ್ನು ನೋಡೋಣ. ಇಲ್ಲಿ ನೀಡಿರುವ ಚಿತ್ರವನ್ನು ಗಮನಿಸಿ. ಸೂರ್ಯನಿಂದ ಪ್ರತಿಯೊಂದು ಗ್ರಹಕ್ಕೂ ಇರುವ ಅಂತರವನ್ನು ಆಸ್ಟ್ರೋನಾಮಿಕಲ್ ಯೂನಿಟ್ ಅಥವಾ ಖಗೋಳಮಾನದಲ್ಲಿ ನೀಡಲಾಗಿದೆ. ಖಗೋಳಮಾನದಲ್ಲಿ ನೀಡಲಾದ ಮಾಹಿತಿಯ ಚಿತ್ರವನ್ನು ಆಧರಿಸಿ ಪ್ರಶ್ನೆಯನ್ನು ಉತ್ತರಿಸುವರು. ಬಾಹ್ಯಾಕಾಶವು ತುಂಬಾ ದೊಡ್ಡದಾಗಿದೆ. ಸಾಮಾನ್ಯ ಏಕಮಾನಗಳು ಅಂದರೆ ಕಿಲೋಮೀಟರ್ ಅಥವಾ ಮೈಲಿಗಳು ನಮಗೆ ದೊಡ್ಡ ಸಂಖ್ಯೆಗಳನ್ನು ನೀಡುತ್ತವೆ. ಆದ್ದರಿಂದಾಗಿ ನಾವು ಆಸ್ಟ್ರೋನಾಮಿಕಲ್ ಯೂನಿಟ್ ಅಥವಾ ಖಗೋಳಮಾನವನ್ನು ಬಳಸುತ್ತೇವೆ. ಇದನ್ನು ಬಳಸುವುದರಿಂದ ಸಂಖ್ಯೆಯನ್ನು ಸುಲಭವಾಗಿ ವ್ಯಕ್ತಪಡಿಸಬಹುದು. ನೀಡಿರುವ ಮಾಹಿತಿಯ ಆಧಾರದ ಮೇಲೆ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸುತ್ತಾರೆ. ಮೊದಲನೇ ಪ್ರಶ್ನೆ, ಭೂಮಿ ಮತ್ತು ಮಂಗಳ ಗ್ರಹದ ನಡುವೆ ಇರುವ ದೂರವೆಷ್ಟು? 2ನೇ ಪ್ರಶ್ನೆ, ಮಂಗಳ ಮತ್ತು ಶನಿ ಗ್ರಹದ ನಡುವೆ ಇರುವ ದೂರವೆಷ್ಟು? ಮತ್ತು 3ನೇ ಪ್ರಶ್ನೆ, ಶನಿ ಮತ್ತು ನೆಪ್ಚೂನ್ ನಡುವೆ ಇರುವ ದೂರವೆಷ್ಟು? ಇದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯಾಜ್ಞಾನವು ಬಲಗೊಳ್ಳುತ್ತದೆ. 6ನೇ ತರಗತಿಯ ಪಾಠ ಭೂಮಿಯಿಂದ ಆಚೆ ಪಾಠಕ್ಕೆ ಸಂಬಂಧಿಸಿದ ಸಂಪನ್ಮೂಲಗಳು ಅಂದರೆ ಯೋಜನೆ ಆಧಾರಿತ ಕಲಿಕೆ ಮತ್ತು ಯೋಜನೆ ಆಧಾರಿತ ಕಲಿಕೆ ವಿಡಿಯೋ ಮಾರ್ಗದರ್ಶಿಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ. ಹಾಗೂ ಹಲವಾರು ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆಪ್ ನಲ್ಲಿ ಕೂಡ ಲಭ್ಯವಾಗಿದೆ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ. ಬಾಹ್ಯಾಕಾಶ ವಸ್ತುಗಳಿಂದ ನಕ್ಷತ್ರ ಮಾದರಿಗಳು ಮತ್ತು ಅರ್ಥಪೂರ್ಣ ಮೌಲ್ಯಮಾಪನದವರೆಗೆ ಇದು ನಮ್ಮ ಬಾಹ್ಯಾಕಾಶ ಪಯಣವನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.